ನಮಸ್ತೆ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ನಾನಿವತ್ತು ಬಾಳೆ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ಮುಖ್ಯವಾಗಿ ಬಾಳೆ ಗೊನೆ ತೆನೆ ಮೇಲೆ ರೈತರಾದವರು ಗೊಬ್ಬರದ ಪೂರೈಕೆಯನ್ನು ಮಾಡಿದರೆ ಯಾವ ರೀತಿಯ ಅನುಕೂಲಗಳಿದೆ ಅನ್ನೋದು ತಿಳ್ಕೊತಾ ಹೋಗೋಣ. ಬಾಳೆ ಕೃಷಿ ವಾರ್ಷಿಕ ಬೆಳೆ ಆಗಿರುತ್ತೆ ಸ್ನೇಹಿತರೆ. ಇದನ್ನು ಪ್ರತಿ ತಿಂಗಳಿಗೊಮ್ಮೆ ಹಂತ ಹಂತವಾಗಿ ನಾವು ಒಳ್ಳೆಯ ರೀತಿಯ ಪೋಷಕಾಂಶ, ಗೊಬ್ಬರದ ಪೂರೈಕೆ, ನೀರಿನ ಪೂರೈಕೆ, ಕಳೆಯ ಪೂರೈಕೆ, ಬೇಸಾಯದ ಪೂರೈಕೆಯನ್ನು ಮಾಡ್ತಾ ಹೋದಾಗ ನಮಗೆ ಒಂದು 6ರಿಂದ 7 ತಿಂಗಳಿಗೆ ಗೊನೆ ಬರುತ್ತೆ. ನಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ 6 ತಿಂಗಳಿಗೆ ಗೊನೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. 5ರಿಂದ 6 ತಿಂಗಳಿಗೆ ಗೊನೆ ಸ್ಟಾರ್ಟ್ ಆಗುತ್ತೆ. ಈ ಗೊನೆ ಸ್ಟಾರ್ಟ್ ಆಗೋದ್ರಿಂದ ಕಡಿಯೋದಕ್ಕೆ ಎಷ್ಟು ತಿಂಗಳು ಬೇಕಪ್ಪ ಅಂದರೆ 2.5ರಿಂದ 3 ತಿಂಗಳು ಗೊನೆ ಸ್ಟಾರ್ಟ್ ಆಗಿ 2.5ರಿಂದ 3 ತಿಂಗಳು ಬೇಕಾಗುತ್ತೆ. ಈ ಸಮಯದಲ್ಲಿ ನಾವು ಯಾವ ರೀತಿ ಆರೈಕೆಯನ್ನು ಮಾಡಬೇಕು ಅನ್ನೋದು ಮುಖ್ಯವಾಗಿ ರೈತ ತಿಳ್ಕೊಬೇಕು. ಯಾಕೆ ಅಂದರೆ ನಾವು ವರ್ಷ ಪೂರ್ತಿ ಪ್ರಾಪರಾಗಿ ನಾವು ನೀಟಾಗಿ ಕೆಲಸ ಮಾಡಿದಾಗ ಉತ್ತಮವಾದ ರಿಟರ್ನ್ಸ್ ನಮಗೆ ಬರೋದಕ್ಕೆ ಸಾಧ್ಯ ಆಗಿರುತ್ತೆ. ನೀವು 5-6 ತಿಂಗಳು ಚೆನ್ನಾಗಿ ಆರೈಕೆಯನ್ನು ಮಾಡಿ ಆಮೇಲೆ ಗೊನೆ ಹೊಡಿತಿದೆ ಬಿಡು ಅಂತ ನೆಗ್ಲಿಜೆನ್ಸಿ ಮಾಡ್ತಾ ಹೋದಾಗ ಲಾಸ್ ಆಗೋದು ರೈತನಿಗೆ. ಆ ಸಮಯದಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ನಾವು ಆರೈಕೆಯನ್ನು ಮಾಡಿದರೆ ಖಂಡಿತವಾಗಿ ಉತ್ತಮವಾದ ಲಾಭವನ್ನು ನಾವು ಬಾಳೆ ಕೃಷಿಯಿಂದ ನಾವು ತೆಗಿಬೋದು. ಯಾವ ರೀತಿ ತೆಗಿಬೋದು ಅಂದರೆ, ಗೊನೆ ತೆನೆ ಮೇಲೆ ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು. ಯಾಕೆಂದರೆ ಮಳೆ ಜಾಸ್ತಿ ಬರೋದರಿಂದ ಸ್ವಲ್ಪ ಶೀತ ಆಗುತ್ತೆ ಬಾಳೆಗೆ. ಇನ್ನೊಂದು, ಗೊಬ್ಬರ ಕೊಟ್ಟಾಗ ನಿಮ್ಮ ಗೊನೆ ಇನ್ನೂ 2 kg ತೂಕ ಚೆನ್ನಾಗಿ ಬರುತ್ತೆ, ಕಾಯಿ ಸೈಜ್ ಬರುತ್ತೆ, ಲೆಂತ್ ಬರುತ್ತೆ, ತೂಕ ಮುಂದಿನ ದಿನಗಳಲ್ಲಿ 10 kg ಮೇಲೆ ಬರುತ್ತೆ. ಉತ್ತಮವಾದ ಬಾಳೆಗೊನೆ ಯಾವುದಪ್ಪ ಅಂದರೆ, ಒಂದು 10 kg ಗೊನೆ ಬಂದರೆ ಖಂಡಿತವಾಗಿ ಉತ್ತಮವಾದ ಇಳುವರಿಯನ್ನು ತೆಗೆದಿದ್ದೀರಾ ಅಂತ. ಯಾಕೆ ನಾವು ಏಲಕ್ಕಿ ಬಾಳೆಯಲ್ಲಿ 10 kg ತೆಗಿಬೇಕಪ್ಪ ಅಂದರೆ, ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ರೈತ, ಬೆಲೆ 30-40 ರೂಪಾಯಿ ರೇಟ್ ಇದ್ದರೂ ಕೂಡ ನಾವು 10 kg ಬಾಳೆಯನ್ನು ಬೆಳೆದಿದ್ದೀವಿ ಅಂದರೆ ಒಂದು 1000 ಕಂದಿಗೆ 3ರಿಂದ 4 ಲಕ್ಷ ದುಡ್ಡು ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ 1 ಲಕ್ಷ ಖರ್ಚು ಹೋದರೂ ನಮ್ಗೆ 2 ಲಕ್ಷ ದುಡ್ಡು ಉಳಿತೈತೆ. ನಮ್ಮ ಅದೃಷ್ಟ ಚೆನ್ನಾಗಿದ್ದು 90-100 ರೂಪಾಯಿ ಸಿಕ್ಕರೂ ನಾವು ಇನ್ನೂ ಅಧಿಕ ಲಾಭವನ್ನು ಮಾಡ್ಬೋದು. ನಾವು ಯಾವಾಗಲೂ ಮಿನಿಮಮ್ ಇಟ್ಕೊಂಡೇ ಕೆಲಸ ಮಾಡಿದಾಗ ನಮಗೆ ರಿಸಲ್ಟ್ ಉತ್ತಮವಾಗಿ ಬರೋದಕ್ಕೆ, ಎಕ್ಸ್ಪೆಕ್ಟೇಷನ್ ಮೀರಿ ನಮಗೆ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ಸಮಯದಲ್ಲಿ ಒಂದು 200 ಲೀಟ್ರ್ ಡ್ರಮ್ಮಿಗೆ ನೀವು ಒಂದು 20 kg ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು. ಪಟಾಶು 10, 26, 15, 15 ಈ ಥರ ಗೊಬ್ಬರಗಳನ್ನು ಒಂದು ಡ್ರಮ್ಮಲ್ಲಿ ಒಂದು 20 kg ಹಾಕ್ಬಿಟ್ಟು 200 ಲೀಟ್ರ್ ನೀರು ಫಿಲ್ ಮಾಡಿ ಅದನ್ನು ಒಬ್ಬ ಕೆಲಸ ಮಾಡ್ತಾ ಇರಬೇಕು, ಅದರಲ್ಲಿ ಗೂರಾಡ್ತಾ ಇರಬೇಕು. ಅದು ಎಲ್ಲಿವರೆಗೂ ಅಂದರೆ ಡ್ರಮ್ಮು ಖಾಲಿ ಆಗೋವರೆಗೂ. ಅದರಿಂದ ನಾವು ಬಕೆಟಲ್ಲಿ ತಗೊಂಡು ಒಂದೊಂದು ಬಡ್ಡೆಗೆ 2 ಲೀಟ್ರು, ರೈಟ್ ಸೈಡ್ 1 ಲೀಟ್ರು, ಲೆಫ್ಟ್ ಸೈಡ್ 1 ಲೀಟ್ರು ನಾವು ಗೊಬ್ಬರವನ್ನು ಕೊಡ್ತಾ ಹೋಗ್ಬೇಕು. ಯಾಕೆ ನಾವು ಬಡ್ಡೆಗೆ ಗೊಬ್ಬರ ಹಾಕೋ ಬದಲು ನೀರಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು ಅಂದರೆ, ನಮಗೆ 2-3 ದಿನದಲ್ಲೇ ರಿಸಲ್ಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನಮ್ಮ ಬಾಳೆಯಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇರ್ತವೆ, ಉತ್ತಮ ರೀತಿಯಲ್ಲಿ ನಮಗೆ ವಾತಾವರಣ ಕಲ್ಪಿಸ್ತಾ ಇರುತ್ತೆ. ಹಾಗಾಗಿ ಬಡ್ಡೆಗೆ ಹಾಕೋದಕ್ಕಿಂತ ನೀವು ಗೂರಾಡಿ ಕೊಡೋದು ತುಂಬ ಬೆಸ್ಟು. ಯಾಕೆಂದರೆ ಬಾಳೆ ಗೊನೆ ತೆನೆ ಮೇಲೆ ಬೇಗ ಸತು ಕೊಟ್ಟಾಗ ನಮಗೆ ಬೇಗ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಈ ವಿಚಾರವನ್ನು ರೈತ ತಿಳ್ಕೊಬೇಕಾಗಿರುತ್ತೆ. ನೋಡಿ, ಇದಾದ ಮೇಲೆ ಮುಖ್ಯವಾಗಿ ರೈತರು ಕಂದುಗಳನ್ನು 15ರಿಂದ 22 ದಿನದ ಒಳಗೆ ಕಟಾಪ್ ಮಾಡಬೇಕು. ಖಂಡಿತವಾಗಿಯೂ 15 ದಿನಕ್ಕೆ ಸ್ಟಾರ್ಟ್ ಮಾಡಿದರೆ ಏನು ತೊಂದರೆ ಇಲ್ಲ. 22 ದಿನದ ಒಳಗೆ ನೀವು ಕಂದುಗಳನ್ನು ಖಂಡಿತವಾಗಿ ಕಟ್ ಮಾಡ್ಕೋಬೋದು. ಇದರೊಳಗೆ ನಿಮ್ಗೆ ಏನಾದರೂ ಎಲೆ ಸಿಕ್ಕರೆ ಎಲೆಯನ್ನು ಕಟಾಪಿಗೆ ಕೊಟ್ಟು ಖಂಡಿತವಾಗಿಯೂ ಕೂಡ ನೀವು ಅದರಲ್ಲೂ ಕೂಡ ದುಡ್ಡು ಮಾಡ್ಬೋದು. ನಿಮಗೆ ಒಂದು ಎಲೆಗೆ 80 ಪೈಸಾ 70 ಪೈಸಾ ಬಂದು ನಿಮ್ಮ ಹತ್ರನೇ ಕೇಳಿ ಕಟಾಪ್ ಮಾಡ್ಕೊಂಡು ನಿಮ್ಮ ತೋಟದಲ್ಲಿ ಹೋಗ್ತಾರೆ. ನೋಡಿ, ಇಲ್ಲಿ ಯಾವ ರೀತಿ ತಗೊಂಡು ಕಟ್ ಮಾಡ್ತಿದ್ದಾರೋ ಆ ರೀತಿ ನಾವು ಬಾಳೆ ಕೃಷಿಯಲ್ಲಿ ಎಲ್ಲ ರೀತಿಯಲ್ಲೂ ಲಾಭ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಬಟ್ ಪ್ರಾಪರಾಗಿ ಟೈಮಿಗೆ ಸರಿಯಾಗಿ ಕೆಲಸಗಳು ಮಾಡ್ಕೋಬೇಕು. ನಾವು ಎಲೆ ಮೇಲೆ ಗಮನ ಕೊಟ್ಟು ಬಾಳೆಗೊನೆ ಹಾಳು ಮಾಡ್ಕೊಬಾರ್ದು. ಬಾಳೆಗೊನೆಗೆ ಏನು ಬೇಕೋ ಅದನ್ನು ಕೊಟ್ಕೊಂಡೇ ನಾವು ಎಲೆಗೆ ದುಡ್ಡು ಮಾಡಬೇಕು. ಎಲ್ಲ ರೀತಿಯ ಬುದ್ಧಿವಂತಿಕೆಗಳನ್ನು ರೈತ ಮಾಡಬೇಕು. ಇರ್ತಕ್ಕಂಥ ಅವಕಾಶಗಳನ್ನು ಅದ್ಭುತವಾಗಿ ಬೆಳೆಸ್ಕೊಂಡು ನಮಗೆ ಎಷ್ಟು ಲಾಭ ಮಾಡೋಕ್ಕಾಗುತ್ತೋ ಬಾಳೆ ಕೃಷಿಯಲ್ಲಿ ಅಷ್ಟು ಲಾಭವನ್ನು ನಾವು ಮಾಡೋದ್ರ ಬಗ್ಗೆ ಗಮನ ಕೊಡಬೇಕು. ಅಷ್ಟೇ ಉತ್ತಮವಾಗಿ ಶ್ರಮ ವಹಿಸಬೇಕು. ಈ ಎಲ್ಲ ವಿಚಾರಗಳನ್ನು ರೈತ ತಿಳ್ಕೊಂಡಾಗ ಮಾತ್ರ ಖಂಡಿತವಾಗಿಯೂ ಉತ್ತಮವಾಗಿ ಸಕ್ಸಸ್ಫುಲ್ ನಾವು ಬಾಳೆ ಕೃಷಿಕರಾಗೋದಕ್ಕೆ ಸಾಧ್ಯ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಒಂದು ಉತ್ತಮವಾದ ಬಾಳೆಗೊನೆ ಅಂದರೆ 10 kg ಮೇಲೆ ಇರಬೇಕು. ಕಂದುಗಳನ್ನು ಕಟಾಪು ಮಾಡಬೇಕು. ಹೊಲದಲ್ಲಿ ಯಾವುದೇ ರೀತಿಯ ಹುಲ್ಲು ಮತ್ತೊಂದು ಬಿಟ್ಕೊಳ್ಬಾರ್ದು. ಫಸ್ಟ್ನೇ ಬಾಳೆಯಲ್ಲಿ, 2ನೇ ಬಾಳೆಯಲ್ಲಿ ಸದೆ ಸಪ್ಪಡೆ ಅದೇ ಬಿದ್ದಿರುತ್ತೆ, ಕಳೆ ಆಗೋದಿಲ್ಲ. ಈ ರೀತಿ ನಾವು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿಕೊಂಡು ಉತ್ತಮವಾದ ಲಾಭ ಮಾಡೋದಕ್ಕೆ ಬಾಳೆ ಕೃಷಿ ಒಂದು ಮಾರ್ಗ ಆಗಿದೆ ಸ್ನೇಹಿತರೆ. ಎಷ್ಟೋ ಜನ ರೈತರು ತಪ್ಪು ನಿರ್ಧಾರಗಳಿಂದ ಒಂದು 4 ಆಣೆ ತಪ್ಪಿಂದ
75 ಭಾಗ ಲಾಭವನ್ನು ಕಳ್ಕೊತೀರ. ಆ ರೀತಿ ತಪ್ಪದೆ ಮಾಡ್ಕೋಬೇಡಿ. ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿ ಪ್ರಾಪರಾಗಿ ಯಾವ್ಯಾವ ತಿಂಗಳಿಗೆ ಏನೇನು ಕೆಲಸ ಮಾಡಬೇಕು, ಯಾವ್ಯಾವ ರೀತಿ ಗೊಬ್ಬರ ಕೊಡಬೇಕು, ಯಾವ್ಯಾವ ರೀತಿ ಕಳೆ ತೆಗೆಸ್ಕೋಬೇಕು, ಯಾವ್ಯಾವ ರೀತಿ ಬೇಸಾಯ ಹೊಡೆಸ್ಕೋಬೇಕು, ಯಾವ್ಯಾವ ರೀತಿ ನೀರು ಕೊಡಬೇಕು, ಮುಖ್ಯವಾಗಿ ಬಾಳೆಗೆ ನೀರು, ಗೊಬ್ಬರ, ಆರೈಕೆ ಇಷ್ಟನ್ನು ನೀಟಾಗಿ ಮಾಡಿದರೆ ರೋಗ ನಿಜವಾಗ್ಲೂ ಕಂಟ್ರೋಲಿಗೆ ಬರುತ್ತೆ. ರೋಗ ಬಿದ್ದಿದೆ ಅಂತ ನೆಗ್ಲಿಜೆನ್ಸಿ ಬೇಡ. ರೋಗ ಹತೋಟಿಗೆ ಏನು ಮಾಡಬೇಕು ಅವನ್ನೆಲ್ಲ ಮಾಡಿಕೊಂಡು ಒಂದು ಎಕರೆಯಲ್ಲಿ 3 ರಿಂದ 4 ಲಕ್ಷ ಲಾಭ ಮಾಡ್ಬೋದು ಸ್ನೇಹಿತರೆ. ಈ ವಿಚಾರವನ್ನು ತಪ್ಪದೆ ತಿಳ್ಕೊಳ್ಳಿ. 3 ರಿಂದ 4 ಲಕ್ಷ ಲಾಭ ಮಾಡ್ಬೋದು. ಲಾಭ ಮಾಡೋದಕ್ಕೆ ಏನೇನು ಕೆಲಸ ಮಾಡಬೇಕು ಅನ್ನೋದು ಒಂದು ಶಿಕ್ಷಣವನ್ನು ಪಡ್ಕೋಬೇಕಾಗಿರುತ್ತೆ. ನನ್ನ ಚಾನಲಲ್ಲಿ ಅನೇಕ ವೀಡಿಯೋಗಳಿದೆ, ಅವನ್ನೆಲ್ಲ ನೋಡಿ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ತಾ ನೋಡಿ, ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಧನ್ಯವಾದಗಳು ರೈತ ಬಾಂಧವರೇ.